ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಸ್ವಾಗತ ಸುಸ್ವಾಗತ. ಕನ್ನಡ ಶಬ್ದಕೋಶ ಮತ್ತು ಇಂಗ್ಲೀಷ್ ವೊಕ್ಯಾಬ್ಯುಲರಿ ಇದನ್ನು ಒಂದು ಸಣ್ಣ ಆಟದ ಮುಖಾಂತರ ಯಾವ ರೀತಿ ನಾವು ಡೆವಲಪ್ ಮಾಡ್ಬೋದು, ಇಂಪ್ರೂವ್ ಮಾಡ್ಬೋದು ಎಂಬ ಒಂದು ಸಣ್ಣ ವಿಡಿಯೋವನ್ನು ಮಾಡಿ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಕನ್ನಡ ಮಾಧ್ಯಮದಲ್ಲಿ ಓದೋ ಮಕ್ಕಳಿಗೆ ಇಂಗ್ಲೀಷ್ ಕಷ್ಟ ಆಗ್ತದೆ, ಇಂಗ್ಲೀಷ್ ಮಾಧ್ಯಮದಲ್ಲಿ ಓದೋ ಮಕ್ಕಳಿಗೆ ಕನ್ನಡ ಕಷ್ಟ ಆಗ್ತದೆ. ಆದರೆ ಈ ಒಂದು ಸಣ್ಣ ಆಟ ಆಡೋದ್ರಿಂದ ನೀವು ನಿಮ್ಮ ಶಬ್ದಕೋಶ ವೊಕ್ಯಾಬ್ಯುಲರಿಯನ್ನು ಖಂಡಿತ ಡೆವಲಪ್ ಮಾಡಿಕೊಳ್ಬೋದು. ಶಾಲೆಯಲ್ಲಿ ಕೆಲವೊಮ್ಮೆ ತರಗತಿ ಖಾಲಿ ಇರ್ತದೆ, ಟೀಚರ್ಸ್ ಆನ್ ಡ್ಯೂಟಿ, ಟೀಚರ್ಸ್ ನಾಟ್ ವೆಲ್, ಶಿಕ್ಷಕರು ಇರುವುದಿಲ್ಲ. ಆಗ ಮಕ್ಕಳು ತಮ್ಮದೇ ಆದ ಒಂದು ತುಂಟಾಟದಲ್ಲಿ ಮಗ್ನರಾಗಿರ್ತಾರೆ. ಆ್ಯಸ್ ಪರ್ ದೇರ್ ಏಜ್ ದೇ ಇನ್ವಾಲ್ವ್ ಇನ್ ಲಾಟ್ ಆಫ್ ಮಿಶ್ಯೂಯಸ್ನೆಸ್, ದೇರ್ ಓನ್ ಗೇಮ್ಸ್ ಆ್ಯಂಡ್ ಆಲ್. ಆ ಸಮಯಕ್ಕೆ ಈ ಕನ್ನಡ ಶಬ್ದಕೋಶ ಅಥವಾ ಇಂಗ್ಲೀಷ್ ಶಬ್ದಕೋಶವನ್ನು ಹೇಗೆ ಡೆವಲಪ್ ಮಾಡ್ಬೋದು ಎಂದು ಶಿಕ್ಷಕರು ಕೂಡ ಹೇಳಿಕೊಟ್ರೆ, ಅಥವಾ ತಂದೆ ತಾಯಿಗಳು ಕೂಡ ಮನೆಯಲ್ಲಿ ತಮಗೆ ಫ್ರೀ ಇರುವ ಸಮಯದಲ್ಲಿ ಅದನ್ನು ಹೇಳಿಕೊಟ್ರೆ ಆ ಶಬ್ದಕೋಶವನ್ನು ಖಂಡಿತವಾಗಿ ನಾವು ಇಂಪ್ರೂವ್ ಮಾಡ್ಬೋದು. ಉದಾಹರಣೆಗೆ ಒಂದು ಸಣ್ಣ ಶಬ್ದ ಹೇಳ್ತಾ ಇದ್ದೇನೆ ನಾನು ನಿಮಗೆ. ವಿಷಯದ ಕೊನೆಯ ಅಕ್ಷರ ಯ. ಮನೆಯಲ್ಲಿ ಒಬ್ಬ ಮುಖಂಡ ಇರ್ತಾನೆ, ಶಾಲೆಯಲ್ಲಿ ಕೂಡ ಮುಖಂಡರಿರ್ತಾರೆ. ಕೊನೆಯ ಅಕ್ಷರ ಯಾವುದಿತ್ತು ನಮ್ಮದು ಯ, ಅದನ್ನು ಅಂಡರ್ಲೈನ್ ಮಾಡ್ಕೊಳ್ಬೇಕು ನಾವು. ಯ ಇಂದ ಮುಖಂಡನನ್ನು ಹುಡುಕಬೇಕು. ಮುಖಂಡನಿಗೆ ಏನು ಹೇಳ್ತೇವೆ? ಯಜಮಾನ. ಮುಖಂಡನ ಇನ್ನೊಂದು ಶಬ್ದ ರೂಪ ಯಜಮಾನ. ಇಲ್ಲಿ ಮುಖಂಡನ ಆರಿಸಿ ಆಯಿತು, ಯಜಮಾನ ಸಿಕ್ಕಿ ಆಯಿತು. ಯಜಮಾನನಿಗೊಂದು ದೊಡ್ಡ ನಮಸ್ಕಾರ. ನಮಸ್ಕಾರದ ಕೊನೆಯ ಅಕ್ಷರ ರ. ಕನ್ನಡದ ಶಬ್ದಕೋಶವನ್ನು ಬಳಸಲು ಹೊರಟ ನಮ್ಮಲ್ಲಿ ರಸಿಕತೆ ಹೆಚ್ಚಾಗ್ತಾ ಇದೆ. ನಾವು ರಸಿಕರಾಗ್ತಾ ಇದ್ದೇವೆ. ನಮಸ್ಕಾರದಿಂದ ರಸಿಕ, ಕ ಇಂದ ರಸಿಕರಾದ ನಾವು ಮುಂದೊಂದು ದಿವಸ ಕವನ ರಚಿಸಬಹುದು. ನಮ್ಮ ಕವನಕ್ಕೆ ಅದರದ್ದೇ ಆದ ಒಂದು ನಮನ ಸಿಗ್ತದೆ. ಜನರು ಅದಕ್ಕೆ ನಿಮಗೆ ನಮಿಸುತ್ತಾರೆ. ರಸಿಕ, ಕವನ, ನಮಿಸು. ಸು ಕೊನೆಯ ಅಕ್ಷರ ಸು ಸಿಕ್ಕಿತಿಲ್ಲಿ. ಸು ಇಂದ ಒಂದು ಸುಂದರವಾದ ವಾತಾವರಣ ತಯಾರಾಗ್ತಾ ಇದೆ. ತರಗತಿಯಲ್ಲಿರಲಿ, ಮನೆಯಲ್ಲಿರಲಿ ತಮ್ಮದೇ ಒಂದು ಸುಂದರವಾದ ವಾತಾವರಣ ತಯಾರಾಗ್ತಾ ಇದೆ. ಸುಂದರ ವಾತಾವರಣಕ್ಕೆ ಒಂದು ಕಂಪೇರ್ತಾ ಇದೆ. ಅದರಲ್ಲಿ ಒಂದು ರಂಗು ಬರುತ್ತಾ ಇದೆ. ಸುಂದರ ರಂಗು. ಕೊನೆಯ ಅಕ್ಷರ ಯಾವುದು? ಗು. ನಮ್ಮ ಚಟುವಟಿಕೆ, ನಮ್ಮ ಆಟದ ಇಲ್ಲುವ ಮಗ್ನತೆಯನ್ನು ಕೇಳಿ ಎಲ್ಲರೂ ನಮ್ಮ ಮುಂದೆ ಓಡಿ ಬರ್ತಾ ಇದ್ದಾರೆ, ನಮ್ಮ ಎದುರು ಓಡಿ ಬರ್ತಾ ಇದ್ದಾರೆ. ನಮ್ಮದೇ ಒಂದೊಂದು ಗುಂಪು ತಯಾರಾಗಿದೆ. ಈಗ ರಂಗು ಗುಂಪು ತಯಾರಾದ ಗುಂಪು ತನ್ನಿಂದ ತಾನೇ ಪುಟುಕಿಸುತ್ತಾ ಇದೆ, ಮೇಲೆ ಹೇಳ್ತಾ ಇದೆ. ಪುಟಿಸು. ಪುಟಿಸು. ಸು ಇಂದ ಕನ್ನಡದ ಸುವಾಸನೆಯನ್ನು ಎಲ್ಲ ಕಡೆ ನಾವು ಹಬ್ಬಿಸ್ತಾ ಇದ್ದೇವೆ. ಸು ಇಂದ ಸುವಾಸನೆ. ಹೀಗೆ ಅನೇಕ 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 ಶಬ್ದದ ಒಂದು ಪಟ್ಟಿಯನ್ನೇ ನಾವು ಮಾಡ್ತಾ ಹೋಗ್ಬೋದು. ಸಮಯ ಹೋದದ್ದೇ ಗೊತ್ತಾಗೋದಿಲ್ಲ. ಅದು 1-2 ಅಕ್ಷರದಿಂದ ಆಗ್ಬೋದು, ಅಥವಾ 4 ಅಕ್ಷರ. ಹೀಗೆ ಮುಂದುವರೆದ ಹಾಗೆ ನಿಮ್ಮ ಅಕ್ಷರದ ನೈಪುಣ್ಯತೆ ಬೆಳೀತಾ ಹೋಗ್ತದೆ. ಸೊ ಇದು ಕನ್ನಡದಾಯಿತು. ವಾಟ್ ಅಬೌಟ್ ಇಂಗ್ಲೀಷ್? ಇಂಗ್ಲೀಷಿಗೂ ಕೂಡ ನಾವು ಇದೇ ರೀತಿ ಆಟ ಆಡ್ಬೋದು. ಕನ್ನಡದಲ್ಲಿ ಒಂದು ಶಬ್ದ ಕೊಟ್ಟೆ. ಮೊದಲಿನ ಶಬ್ದ ವಿಷಯ. ವಿಷಯದ ಇಂಗ್ಲೀಷ್ ರೂಪಾಂತರ ಮ್ಯಾಟರ್. ವಾಟ್ ಈಸ್ ದ ಮ್ಯಾಟರ್? ಮ್ಯಾಟರ್ ತಯಾರಾಗಿದೆ ಇಲ್ಲಿ. ಮ್ಯಾಟ್ರಿನ ಲಾಸ್ಟ್ ಅಕ್ಷರ ಆರ್. ಮ್ಯಾಟರ್ ಆಯಿತು, ಆರ್ ಬಂತು. ನಾವು ರೆಸ್ಟ್ ಮಾಡುವ. ಆರಿಂದ ರೆಸ್ಟ್? ನೋ, ವಿ ಆರ್ ನಾಟ್ ಗೋಯಿಂಗ್ ಟು ರೆಸ್ಟ್. ಬಿಕಾಸ್ ರೆಸ್ಟಿನ ಕೊನೆಯ ಅಕ್ಷರ ಯಾವುದು? ಟಿ. ಏನು ಹೇಳ್ತಾ ಇದೆ? ಟಿ. ನಮ್ಮೊಳಗೆ ಟ್ಯಾಲೆಂಟ್ ಇದೆ. ಟ್ಯಾಲೆಂಟ್. ಟ್ಯಾಲೆಂಟಿನ ಕೊನೆಯ ಅಕ್ಷರ ಟಿ. ಸೊ ಟಿಯಿಂದ ನಮ್ಮ ಕೆಲಸ ಜಾಸ್ತಿ ಆಗ್ತಾ ಇದೆ. ಮೋರ್ ಆ್ಯಂಡ್ ಮೋರ್ ವರ್ಡ್ಸ್ ವಿ ಹ್ಯಾವ್ ಟು ಫೈಂಡ್ ಔಟ್. ಟಿಯಿಂದ ನಮ್ಮ ಕೆಲಸ ಜಾಸ್ತಿ ಆಗಿ ನಮಗೆ ಟಾಸ್ಕ್ ಸಿಗ್ತಾ ಇದೆ. ಟಾಸ್ಕ್. ಕೊನೆಯ ಅಕ್ಷರ ಕೆ. ಎಲ್ಲರೂ ಒಟ್ಟಾಗಿ ಒಬ್ರಿಗೊಬ್ಬರು ಸಹಕರಿಸಿ ಮಾಡುತ್ತಿರುವ ಈ ಆಟದಿಂದ ನಾವೆಲ್ಲರೂ ಕೈಂಡ್ ಆಗ್ತಾ ಇದ್ದೇವೆ. ಕೈಂಡ್. ಕೆ. ಕೈಂಡ್. ನಮ್ಮಲ್ಲಿ ಕೈಂಡ್ನೆಸ್ ಇಂಪ್ರೂವ್ ಆಗ್ತಾ ಇದೆ.
ಕೈಂಡಿನ ಕೊನೆಯ ಅಕ್ಷರ ಡಿ. ಏನು ಡಿ ಹೇಳ್ತಾ ಇದೆ? ಇಂಗ್ಲೀಷ್ ಎಕ್ಸ್ಪರ್ಟ್ಸ್, ವಿ ಆರ್ ಬಿಕಮಿಂಗ್ ಇಂಗ್ಲೀಷ್ ಎಕ್ಸ್ಪರ್ಟ್ಸ್, ವಿ ಆರ್ ಡೇರ್ ಇನಫ್ ಟು ಪ್ರೊಡ್ಯೂಸ್ ಮೋರ್ ಆ್ಯಂಡ್ ಮೋರ್ ವರ್ಡ್ಸ್. ಲಾಸ್ಟ್ ಅಕ್ಷರ ಯಾವುದು? ಡಿ. ಡಿ ಇಂದ ಡ್ಯಾರ್. ಡ್ಯಾರಿನ ಕೊನೆಯ ಅಕ್ಷರ ಇ. ಓ ಓ ಓ ಇ. ವಾಟ್ ಈಸ್ ದಿಸ್ ಇ ಟಾಕಿಂಗ್ ಅಬೌಟ್? ಈಗರ್. ಮೋರ್ ಆ್ಯಂಡ್ ಮೋರ್, ಮೋರ್ ಆ್ಯಂಡ್ ಮೋರ್, ಮೋರ್ ಆ್ಯಂಡ್ ಮೋರ್. ಈಗರ್. ಈಗರಿಂದ ಆರ್. ಆರಿಂದ ಎಲ್ಲರೂ ನಮ್ಮತ್ತ ಬರ್ತಾ ಇದ್ದಾರೆ, ನಮ್ಮ ಗೌರವ ಹೆಚ್ಚಾಗ್ತಾ ಇದೆ. ಆರಿಂದ ನಾವು ರೆಸ್ಪೆಕ್ಟ್ ಗಳಿಸ್ತಾ ಇದ್ದೇವೆ. ರೆಸ್ಪೆಕ್ಟ್ ಹೆಚ್ಚಾಗ್ತಾ ಇದೆ ನಮಗೆ. ರೆಸ್ಪೆಕ್ಟಿನ ಕೊನೆಯ ಅಕ್ಷರ ಟಿ. ವಿ ಆರ್ ರೆಡಿ ಟು ಟೀಚ್ ಟು ಅದರ್ಸ್. ಟಿ. ಟೀಚ್. ಟಿ ಇಂದ ಟೀಚ್. ಟೀಚಿನ ಕೊನೆಯ ಅಕ್ಷರ ಎಚ್. ಎಚ್ ಏನು ಹೇಳ್ತಾ ಇದೆ ಇಲ್ಲಿ? ನಾವು ಇಷ್ಟು ದೊಡ್ಡ ಪಟ್ಟಿಯನ್ನು ತಯಾರು ಮಾಡಿದೆ. ಲಿಸ್ಟ್ ಆಫ್ ವೊಕ್ಯಾಬುಲರೀಸ್ ರೆಡಿ. ವಿ ಆರ್ ಪುಟ್ ಆಫ್ ಲಾಟ್ ಆಫ್ ಹಾರ್ಡ್ ವರ್ಕ್. ಎಚ್ ಇಂದ ಹಾರ್ಡ್ ವರ್ಕ್. ಹಾರ್ಡ್ ವರ್ಕಿನ ಕೊನೆಯ ಅಕ್ಷರ ಕೆ. ವಿ ಗೇನ್ ಲಾಟ್ ಆಫ್ ಜ್ಞಾನ, ನಾಲೆಜ್. ಕೆ. ಕೆ ಇಂದ ನಾಲೆಜ್. ನಮ್ಮ ನಾಲೆಜ್ ಇಂಪ್ರೂವ್ ಆಗಿದೆ. ಆ್ಯಂಡ್ ದಿಸ್ ಗೇಮ್ ಈಸ್ ಗೋಯಿಂಗ್ ಟು ಹೆಲ್ಪ್ ಅಸ್ ಟು ಪ್ರೊಡ್ಯೂಸ್ ಮೋರ್ ಆ್ಯಂಡ್ ಮೋರ್ ವರ್ಡ್ಸ್ ಇನ್ ದ ಡೇಸ್ ಟು ಕಮ್. English vocabulary will be developed within us, and we are going to develop make a class dictionary of our own or a family dictionary of our own. ಕ್ಲಾಸ್ ಡಿಕ್ಷನರಿ ತಯಾರಾಗಿದೆ ನಮ್ಮದು, ಫ್ಯಾಮಿಲಿ ಡಿಕ್ಷನರಿ ತಯಾರಾಗಿದೆ, ಕನ್ನಡದಲ್ಲಿ ಶಬ್ದಕೋಶ ತಯಾರಾಗಿದೆ. ಸೊ ದೇರ್ ವೋಂಟ್ ಬಿ ಎ ಸರ್ಪ್ರೈಸ್ ಒನ್ ಡೇ ಯು ಕಮ್ ಔಟ್ ಆ್ಯಂಡ್ ಟೆಲ್ ಯುವರ್ ಕ್ಲಾಸ್ ಟೀಚರ್ ವಿ ಆರ್ ರೆಡಿ ವಿತ್ ದ ಕ್ಲಾಸ್ ಡಿಕ್ಷನರಿ. ಆ್ಯಂಡ್ ಗುಡ್ ಲಕ್ ಟು ಯು ಆಲ್. ಮಾಡಿ ನಿಮ್ಮದೇ ಆದ ಒಂದು ಶಬ್ದಕೋಶ ತಯಾರು ಮಾಡಿ ನಿಮ್ಮ ಶಿಕ್ಷಕಿಯ ಮುಂದಿಡಿ, ಕನ್ನಡ ಶಿಕ್ಷಕ ಅಥವಾ ಇಂಗ್ಲೀಷ್ ಟೀಚರ್ ಮುಂದಿಡಿ. ಸೊ ದೇ ವಿಲ್ ಬಿ ವೆರಿ ಹ್ಯಾಪಿ. ಥ್ಯಾಂಕ್ ಯು ವೆರಿ ಮಚ್.